ಎಲ್ಲರಿಗೂ ನಮಸ್ಕಾರ. ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ತುಲಾ ರಾಶಿಯ ಜೂನ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ? ತುಲಾ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಯಾವೆಲ್ಲ ಶುಭ ಕಾರ್ಯಗಳು ನಡೆಯಲಿದೆ, ಯಾವೆಲ್ಲ ಅಶುಭ ಕಾರ್ಯಗಳು ಬರಲಿದೆ, ಆ ಅಶುಭ ಕಾರ್ಯಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ತುಲಾ ರಾಶಿಯವರು ಜೂನ್ ತಿಂಗಳಲ್ಲಿ ಬಹಳಷ್ಟು ಬದಲಾವಣೆಯನ್ನು ಕಾಣಲಿದ್ದಾರೆ. ಈ ರಾಶಿಯವರಿಗೆ ಈ ತಿಂಗಳು ಅದೃಷ್ಟದಾಯಕವಾದ ತಿಂಗಳು ಅಂತ ಹೇಳಿದರೆ ತಪ್ಪಾಗಲ್ಲ. 100ಕ್ಕೆ 99% ಅದ್ಭುತವಾಗಿರುತ್ತೆ. ಹಾಗಾದ್ರೆ ತುಲಾ ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಹೇಗಿರುತ್ತದೆ ಅಂತ ನೋಡೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಆಗ ಮಾತ್ರ ಸಂಪೂರ್ಣವಾದಂತಹ ಮಾಹಿತಿ ಅನ್ನೋದು ಈ ರಾಶಿಯವರಿಗೆ ಬಂದು ಸೇರುತ್ತೆ. ಅದಕ್ಕೂ ಮುನ್ನ ನೀವೇನಾದರೂ ಶಿವನ ಆರಾಧನೆ ಮಾಡುವುದಾದರೆ, ಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ತುಲಾ ರಾಶಿಯ ಜೂನ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯದಲ್ಲಿ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ತುಲಾ ರಾಶಿಯವರ ಗೋಚಾರ ಫಲಗಳೇನು, ಜೂನ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳಿದೆ ಅಂತ ನೋಡೋದಾದರೆ, ತುಲಾ ರಾಶಿಗೆ ಈ ಜೂನ್ ತಿಂಗಳು 2025ನೇ ವರ್ಷದಲ್ಲಿ ಜಾಕ್ಪಾಟ್ ತಿಂಗಳು ಅಂತ ಹೇಳಿದರೆ ತಪ್ಪಾಗಲ್ಲ. ವಿಪರೀತವಾದಂತಹ ಅದೃಷ್ಟ ಅನ್ನೋದು ಈ ಜೂನ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಇರುತ್ತೆ. ಈ ರಾಶಿಯವರು ತುಂಬಾ ತುಂಬಾನೇ ಅದೃಷ್ಟದಾಯಕವಾದಂತಹ ರಾಶಿ ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ಪಂಚಾಂಗದಲ್ಲಿ ಇರುವಂತಹ 12 ರಾಶಿಗಳಲ್ಲೂ ಕೂಡ ತುಲಾ ರಾಶಿಯವರು ಜೂನ್ ತಿಂಗಳಲ್ಲಿ ತುಂಬಾನೇ ಅದೃಷ್ಟವನ್ನು ಮಾಡಲಿದ್ದಾರೆ. ಹಾಗೆಯೇ ವಿಪರೀತವಾದಂತಹ ಯೋಗಗಳು ಕೂಡ ಶುರುವಾಗುತ್ತೆ. ತುಲಾ ರಾಶಿಯವರೇ, ನಿಮ್ಮಷ್ಟು ಅದೃಷ್ಟವಂತರು ಬೇರೆ ಯಾರೂ ಇಲ್ಲ. ಹಾಗಾಗಿ ನೀವು ಏನೇನು ಕೆಲಸಗಳನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ, ನಿಮ್ಮ ಪೆಂಡಿಂಗ್ ಕೆಲಸಗಳು ಏನೇನಿದೆಯೋ ಎಲ್ಲವನ್ನು ಕೂಡ ಈ ತಿಂಗಳಲ್ಲಿ ನೀವು ಕೈ ಹಾಕಿ, ಆಗ ಖಂಡಿತವಾಗಿಯೂ ಕೂಡ ಸಕ್ಸಸ್ ಅನ್ನೋದು ಖಂಡಿತವಾಗಿಯೂ ಸಿಗುತ್ತೆ. ಇನ್ನು ಭಾಗ್ಯಸ್ಥಾನದಲ್ಲಿ ಗುರುಗ್ರಹ, ಬುಧಗ್ರಹ, ರವಿಗ್ರಹ ಇರೋದ್ರಿಂದ ತುಂಬಾನೇ ಲಾಭವಾಗುತ್ತೆ. ಭಾಗ್ಯಸ್ಥಾನದಲ್ಲಿ ಗುರುಗ್ರಹ ಇದ್ದಾರೆ, ಗುರುಬಲ ಇರೋದ್ರಿಂದ ಖಂಡಿತವಾಗಿಯೂ ಕೂಡ ಸಕ್ಸಸ್ ಸಿಗುತ್ತೆ. ಬುಧಗ್ರಹ ಇರೋದ್ರಿಂದ ಬುದ್ಧಿವಂತಿಕೆ ಅನ್ನೋದು ಕೂಡ ಹೆಚ್ಚಾಗುತ್ತೆ. ರವಿಯಿಂದಲೂ ಕೂಡ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಸಿಗುತ್ತೆ. ಹಾಗಾಗಿ ರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಟೋಟಲ್ ಆಗಿ ಈ ತಿಂಗಳು ಬಹಳ ಅದ್ಭುತವಾಗಿರುತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿ ಅನ್ನೋದು ಈ ರಾಶಿಯವರಿಗೆ ಸಿಗುತ್ತೆ. ಏನಾದರೂ ನಿಮ್ಮ ತಂದೆ ಅವ್ರ ಆಸ್ತಿಗಳು, ಮುತ್ತಾತನ ಕಾಲದ ಆಸ್ತಿಗಳು ನಿಮ್ಮ ಹೆಸರು ಮಾಡಿಸ್ಕೋಬೇಕು ಅಂತ ಕೋರ್ಟು ಕಚೇರಿಲಿ ಅಲ್ದಾಡ್ತಿದ್ದೀರಾ, ಅಥವಾ ಅಣ್ಣ ತಮ್ಮಂದಿರ ನಡುವೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಜಗಳಗಳಿದೆಯಾ, ನೀವು ಕೂತ್ ಬಗೆಹರಿಸ್ಕೊಳ್ಳಿ. ಖಂಡಿತವಾಗಿಯೂ ಕೂಡ ಪಿತ್ರಾರ್ಜಿತ ಆಸ್ತಿ ಅನ್ನೋದು ನಿಮ್ಮ ಕೈ ಸೇರುತ್ತೆ. ಇನ್ನು ವಿದೇಶ ಪ್ರಯಾಣದ ಯೋಗ ಕೂಡ ಇದೆ. ವಿದ್ಯಾರ್ಥಿಗಳಿಗಾದರೂ ಆಗಿರಬಹುದು, ಅಥವಾ ಏನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋರ್ಗಾದರೂ ಆಗಿರಬಹುದು, ವಿದೇಶಕ್ಕೆ ಹೋಗುವಂತಹ ಪ್ರಯಾಣ ಯೋಗ ಅನ್ನೋದು ಕೂಡ ಇರುತ್ತೆ. ನೀವೇನಾದರೂ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ, ಅಥವಾ ಏನಾದರೂ ನಾನು ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅದು ಬೇಡ ಸುಮ್ಮನೆ ಟ್ರಿಪ್ ಮಾಡ್ಕೊಂಡು ಬರೋಣ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ, ಖಂಡಿತವಾಗಿಯೂ ಕೂಡ ವಿದೇಶ ಪ್ರಯಾಣದ ಯೋಗ ಅನ್ನೋದು ಈ ರಾಶಿಯವರಿಗೆ ಇರೋದ್ರಿಂದ ನೀವು ಆರಾಮಾಗಿ ಹೈಯರ್ ಸ್ಟಡೀಸ್ಗೆ ಅಥವಾ ಕೆಲಸದ ವಿಚಾರವಾಗಿ ವಿದೇಶಕ್ಕೆ ಹೋಗ್ಬೋದು. ಇನ್ನು ವಿದೇಶದಲ್ಲಿ ವಿದ್ಯಾರ್ಥಿಗಳು ಹೈಯರ್ ಸ್ಟಡಿನೂ ಮಾಡಬಹುದು. ಮೊದಲೇ ಹೇಳಿಲ್ವಾ, ವಿದೇಶದಲ್ಲೂ ಕೂಡ ವಿದ್ಯಾರ್ಥಿಗಳು ಹೈಯರ್ ಸ್ಟಡಿನ ಮಾಡಬಹುದು. ವಿದ್ಯಾಭ್ಯಾಸ ಅಂತೂ ಅದ್ಭುತವಾಗಿರುತ್ತೆ. ಬುಧ ಗ್ರಹ ಭಾಗ್ಯದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಬುದ್ಧಿ ಹೆಚ್ಚಾಗುತ್ತೆ. ಹಾಗೆಯೇ ಗುರುಗ್ರಹ ಇರೋದ್ರಿಂದ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ. ಅವ್ರು ಏನೇ ಅಂದ್ಕೊಂಡ್ರೂ ಕೂಡ ಆಗುತ್ತೆ. ಇನ್ನು ವ್ಯವಸಾಯ ಮಾಡೋರ್ಗಂತೂ ತುಂಬಾನೇ ಅನುಕೂಲಕರ ವಾತಾವರಣ ಇರುತ್ತೆ. ನೀವೇನಾದರೂ ಫಾರ್ಮಿಂಗ್ ಮಾಡ್ತಿದ್ರೆ, ಕೃಷಿಕರು ಎಸ್ಪೆಷಲಿ ರೈತರಿಗೆ ಈ ತಿಂಗಳು ತುಂಬಾನೇ ಅನುಕೂಲ ಇರುತ್ತೆ. ನೀವು ಬೆಳೆದಿರುವಂತಹ ಬೆಳೆಗೆ ಡಬಲ್ ಹಣ ಸಿಗಬಹುದು. ಈ ರೀತಿಯಾಗಿ ಒಳ್ಳೆಯದೇ ಆಗುತ್ತೆ ಈ ರಾಶಿಯವರಿಗೆ. ಇನ್ನು ಮದುವೆ ಆಗುವಂಥ ಯೋಗ ಕೂಡ ಈ ತುಲಾ ರಾಶಿಯವರಿಗೆ ಈ ತಿಂಗಳಲ್ಲಿ ಇರುತ್ತೆ. ನೀವೇನಾದರೂ ಮದುವೆ ಆಗಬೇಕು ಅಂತ ಬಯಸ್ತಿದ್ರೆ, ತುಂಬ ವರ್ಷಗಳಿಂದ ಒಳ್ಳೆಯ ವರ ಅಥವಾ ವಧುನ ಹುಡುಕ್ತಿದ್ರೆ, ಈ ವರ್ಷದಲ್ಲಿ ಈ ತಿಂಗಳಲ್ಲಿ ಖಂಡಿತವಾಗಿಯೂ ಕೂಡ ಮದುವೆ ಆಗುವಂಥ ಯೋಗ ಇರುತ್ತೆ. ಆದರೆ ನೀವು ಎಷ್ಟು ಪ್ರಯತ್ನ ಮಾಡ್ತಿರೋ ಅಷ್ಟು ಒಳ್ಳೆ ಸಂಬಂಧ ಅನ್ನೋದು ಬಂದು ನಿಮ್ಮ ಕೈ ಸೇರುತ್ತೆ. ನಿಮ್ಮ ಮನೆಗೆ ಸಂಗಾತಿಯಾಗಿ ಬರ್ತಾರೆ. ಇನ್ನು ಉದ್ಯೋಗದ ಅವಕಾಶಗಳು ಕೂಡ ಈ ರಾಶಿಯವರಿಗೆ ಇರುತ್ತೆ. ಹಾಗಾಗಿ ಉದ್ಯೋಗದ ಅವಕಾಶಗಳು ಕೂಡ ಅದ್ಭುತವಾಗಿರುತ್ತೆ. ಇವ್ರೇನಾದರೂ ಹೊಸ ಕೆಲಸನ ಹುಡುಕ್ತಿದ್ರೆ, ಹೊಸ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ,
ಖಂಡಿತವಾಗಿಯೂ ಕೂಡ ಒಳ್ಳೊಳ್ಳೆ ಆಫರ್ಸ್ ಬರುತ್ತೆ, ಒಳ್ಳೊಳ್ಳೆ ಕೆಲಸಗಳು ನಿಮ್ಮ ಕೈ ಮುಂದೆ ಇರುತ್ತೆ. ನೀವು ಸ್ವಲ್ಪ ಯೋಚನೆ ಮಾಡಿ ಆ ಕೆಲಸಗಳನ್ನ ನೀವು ಆರಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಅನ್ನೋದು ಸುಖಮಯವಾಗಿರುತ್ತೆ. ಶುಕ್ರನಿಂದ ನಿಮಗೆ ಸಂಗಾತಿಯಿಂದ ಉತ್ತಮವಾದಂತಹ ಉದ್ಯೋಗ ಅನ್ನೋದು ಸಿಗುತ್ತೆ. ಶುಕ್ರ ಗ್ರಹದಿಂದ ನಿಮ್ಮ ಸಂಗಾತಿಗೂ ಕೂಡ ಉತ್ತಮವಾದಂತಹ ಉದ್ಯೋಗ ಅನ್ನೋದು ದೊರೆಯುತ್ತೆ. ಇದರಿಂದ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಗಂಡ ಹೆಂಡತಿ ಇಬ್ಬರು ದುಡಿಯೋದ್ರಿಂದ ಮನೆ ಒಳ್ಳೆಯ ಉತ್ತಮವಾದಂತಹ ಆರ್ಥಿಕವಾದಂತಹ ಲಾಭ ಅನ್ನೋದನ್ನು ಕೂಡ ನೀವು ಕಾಣ್ತೀರಾ. ಇನ್ನು ನಿಮ್ಮ ಸಂಗಾತಿಯಿಂದ ಲಾಭವಾಗುತ್ತೆ. ನಿಮ್ಮ ಸಂಗಾತಿ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂದರೆ ಅವರಿಂದಲೂ ಕೂಡ ನಿಮಗೆ ಲಾಭವಾಗುತ್ತೆ. ಇನ್ನು ಕೇತು ಆರಂಭದಲ್ಲಿ ಲಾಭಸ್ಥಾನದಲ್ಲಿ ಇರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಅನ್ನೋದು ಬರುತ್ತೆ. ಕೇತು ಕೂಡ ಲಾಭಸ್ಥಾನದಲ್ಲಿ ಇರೋದ್ರಿಂದ ನೀವು ಊಹೆನೇ ಮಾಡಿರಲ್ಲ, ನಿಮ್ಗೆ ಯಾರಾದರೂ ಸಾಲವಾಗಿ ಹಣ ಕೊಟ್ಟಿರ್ತೀರ, ಅವ್ರು ಕೊಡಬೇಕಾಗಿರುತ್ತೆ, ಅಥವಾ ಬಡ್ಡಿ ಹಣ ಬರಬೇಕಾಗಿರುತ್ತೆ. ಈ ರೀತಿಯಾಗಿ ಅಥವಾ ಯಾವುದಾದ್ರೂ ಲೋನ್ಗೆ ಅಪ್ಲೈ ಮಾಡಿರ್ತೀರ, ಏನೇ ಒಂದು ವಿಷಯವಾಗಿ, ಅಥವಾ ಯಾವುದಾದ್ರೂ LIC ಮಾಡಿಸಿರ್ತೀರ, ನಿಮಗೆ ಗೊತ್ತಿರಲ್ಲ, ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಅನ್ನೋದು ನಿಮ್ಮ ಕೈ ಸೇರುತ್ತೆ. ಇನ್ನು ರಾಹು ಗ್ರಹ ಕೂಡ ರಾಹು ಗ್ರಹ ಬಿಟ್ಟು ಎಲ್ಲ ಗ್ರಹಗಳು ಕೂಡ ಅನುಕೂಲಕರವಾಗಿದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ಕೂಡ ಈ ತಿಂಗಳಲ್ಲಿ ನಿಮಗೆ ಸಾಕಷ್ಟು ಒಳ್ಳೆಯದೇ ಆಗುತ್ತೆ. ನೀವು ಎಷ್ಟು ಒಳ್ಳೆಯದನ್ನ ಪಡ್ಕೋತೀರಾ ಅಂದರೆ ನೀವು ಯೋಚನೆ ಮಾಡಿರಲ್ಲ. ಆ ರೀತಿಯಾಗಿ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ತಿಂಗಳು ಈ ರಾಶಿಯವರಿಗೆ ತುಂಬ ಅಂದರೆ ತುಂಬಾ ಲಾಭ ಮತ್ತು ಅನುಕೂಲ ಎಲ್ಲವೂ ಕೂಡ ಇದೆ. ಹಾಗಾಗಿ ಈ ರಾಶಿಯವರು ಈ ತಿಂಗಳಲ್ಲಿ ನೀವು ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಒಳ್ಳೆಯದೇ ಆಗುತ್ತೆ. ಇನ್ನು ಏನಾದರೂ ಗುರುಬಲ ಇರೋದ್ರಿಂದ, ಗುರುಗ್ರಹ ಕೂಡ ಲಾಭಸ್ಥಾನದಲ್ಲಿ ಭಾಗ್ಯದಲ್ಲಿರೋದ್ರಿಂದ ನೀವೇನಾದರೂ ಮನೆ ತಗೋಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಆಗುತ್ತೆ, ಸೈಟ್ ತಗೋಬೇಕು ಅಂತ ಅಂದ್ಕೊಂಡ್ರು ಕೂಡ ಆಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನೀವು ಯಾವುದೇ ರೀತಿಯಾದಂತಹ ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ನೀವು ಈ ತಿಂಗಳಲ್ಲಿ ಮಾಡಬಹುದು. ಇಷ್ಟೆಲ್ಲ ಶುಭ ಫಲಗಳನ್ನ ಈ ರಾಶಿಯವರು ನೋಡಿದ್ರಿ. ಅಶುಭ ಫಲಗಳು ಏನೇನಿದೆ ಅಂದರೆ ಅಶುಭ ಫಲಗಳಿರೋದೇ ಕಡಿಮೆ %. ರಾಹುವಿನಿಂದ ನಿಮ್ಮ ಮಕ್ಕಳ ಬಗ್ಗೆ ನೀವು ಸ್ವಲ್ಪ ತೊಂದರೆನ ಅನುಭವಿಸ್ತೀರಾ. ಅವರ ಆರೋಗ್ಯದಲ್ಲಾಗಿರಬಹುದು, ಅವರ ವಿದ್ಯಾಭ್ಯಾಸದಲ್ಲಾಗಿರಬಹುದು. ತುಲಾರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದೆ. ತುಲಾರಾಶಿಯವರ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಿರಬಹುದು, ಮಕ್ಕಳ ವಿಷಯದಲ್ಲಾಗಿರಬಹುದು. ನೀವು ಗಮನ ಹರಿಸೋದು ತುಂಬ ಅಂದರೆ ತುಂಬಾ ಮುಖ್ಯವಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ತೊಂದರೆಗಳು ಕೂಡ ಎದುರಾಗುತ್ತೆ. ಹಾಗಾಗಿ ಮುಖ್ಯವಾಗಿ ನೀವು ನಿಮ್ಮ ಮಕ್ಕಳ ಬಗ್ಗೆ ನಿಗಾ ವಹಿಸೋದಾದರೆ ಖಂಡಿತವಾಗಿಯೂ ಕೂಡ ನಿಮಗೆ ಬರೀ ಶುಭ ಫಲಗಳೇ ಸಿಗುತ್ತೆ. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ಓಂ ನಮೋ ನಾರಾಯಣಾಯ ನಮಃ ಅಂತ ನೀವು ಖಂಡಿತವಾಗಿಯೂ ಕೂಡ ಆರಾಧನೆ ಮಾಡಿ, ಗಣೇಶನ ಆರಾಧನೆ ಮಾಡಿ, ಶಿವನ ಆರಾಧನೆ ಮಾಡಿ. ಇದರಿಂದ ನಿಮಗಿರುವಂತಹ ಅಶುಭ ಫಲಗಳು ಕಡಿಮೆ ಆಗ್ತಾ ಬರುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ತುಲಾರಾಶಿಯವರು ನೋಡಿದ್ರಲ್ಲ, ಜೂನ್ ತಿಂಗಳಲ್ಲಿ ಬಹಳಾನೇ ಅದೃಷ್ಟ ಅನ್ನೋದು ಈ ರಾಶಿಯವರಿಗಿರುತ್ತೆ. ಹಾಗಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ತಪ್ಪದೇ ಓಂ ನಮೋ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.